ನೋಡಿ, ಯಾವುದಾದ್ರೂ ಬ್ಯಾಂಕ್ ವ್ಯವಹಾರಗಳು ಏನೇ ಇದ್ರೂ ಕೂಡ ಇವತ್ತೇ ಮುಗಿಸ್ಕೊಂಬಿಡಿ. ನಾಳೆಯಿಂದ ಮಂಗಳವಾರ ತನಕ 4 ದಿನ ಬ್ಯಾಂಕ್ ಹಾಲಿಡೇ ಇರುತ್ತೆ. ಏನೇ ವ್ಯವಹಾರಗಳಿದ್ರೂ ಕೂಡ ಇವತ್ತೇ ಮುಗಿಸ್ಕೊಂಡ್ರೆ ಒಳಿತು. ಯಾಕೆಂದರೆ ನಾಳೆ 4th ಸಾಟರ್ಡೆ, ನಾಡಿದ್ದು ಭಾನುವಾರ, 26ನೇ ತಾರೀಕು ಸೋಮವಾರ ಗಣರಾಜ್ಯೋತ್ಸವ ಇದೆ. ಅದಾದ ಮೇಲೆ 27ನೇ ತಾರೀಕು ಬ್ಯಾಂಕ್ ಮುಷ್ಕರ ಇದೆ. ಬ್ಯಾಂಕ್ನ ಸಿಬ್ಬಂದಿ ಬ್ಯಾಂಕ್ ಮುಷ್ಕರಕ್ಕೆ ಕರೆ ಕೊಟ್ಟ ಕಾರಣ ಅವತ್ತು ಕೂಡ ಬ್ಯಾಂಕ್ ಹಾಲಿಡೇ ಇರುತ್ತೆ. ಸೊ ಯಾವುದೇ ಬ್ಯಾಂಕ್ ವ್ಯವಹಾರಗಳಿದ್ರೂ ಕೂಡ ಇವತ್ತೇ ಮುಗಿಸ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ಬುಧವಾರ ತನಕನೂ ಕಾಯಬೇಕಾಗತ್ತೆ. ವಾರಾಂತ್ಯದ ರಜೆಯ ಜೊತೆಗೆ ಮುಷ್ಕರದ ಬಿಸಿಯೂ ಕೂಡ ಇರುತ್ತೆ. ಅವ್ರ ಮುಷ್ಕರ ಯಾವುದಕ್ಕೆ ಅಂತ ಹೇಳಿಬಿಡ್ತೀನಿ. ಅವರಿಗೆ ವಾರದಲ್ಲಿ 5 ದಿನ ಮಾತ್ರ ಕೆಲಸಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಇನ್ನೆರಡು ದಿನ ರಜೆ ಬೇಕು ಅಂತ ಬೇಡಿಕೆ ಇಟ್ಟಿರೋದು. ಜನವರಿ 27ನೇ ತಾರೀಕು ಬ್ಯಾಂಕ್ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಸಿಬ್ಬಂದಿಗಳು. ಇಂಟರ್ನೆಟ್ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ. ಈ ಬ್ಯಾಂಕ್ ಟ್ರಾನ್ಸ್ಫರು, ನೆಫ್ಟು ಅದಕ್ಕೆಲ್ಲ ಏನು ಸಮಸ್ಯೆ ಆಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇದೇ ಬ್ಯಾಂಕ್ ಇವತ್ತೇ ಬ್ಯಾಂಕ್ ವ್ಯವಹಾರಗಳನ್ನು ನೀವು ಮುಗಿಸ್ಕೊಂಡ್ರೆ ಒಳ್ಳೆಯದು. ಅದಾದಮೇಲೆ ಏನಾದರೂ ಸಮಸ್ಯೆ ಆಯಿತು ಅಂದರೆ ಕಷ್ಟ. ಮುಷ್ಕರ ಯಾವುದಕ್ಕೆ ಅಂತಂದರೆ ವಾರದಲ್ಲಿ 5 ದಿನ ಕೆಲಸ ಮಾಡಬೇಕು. ಸೇಮ್ ಈಗ ಏನು IT-BT ಕಂಪನಿಗಳಿದ್ದಾವೆ, ಸಾಟರ್ಡೆ ಸಂಡೇ ಹಾಲಿಡೇ ಬೇಕು ಅಂತ. ಈಗ ಸದ್ಯದಲ್ಲಿ ಸೆಕೆಂಡ್ ಸಾಟರ್ಡೆ ಮತ್ತು 4th ಸಾಟರ್ಡೆ ಜೊತೆಗೆ ಎವ್ರಿ ಭಾನುವಾರ ರಜೆ ಇರುತ್ತೆ. ಇನ್ನು ಮುಂದೆ ಏನು ಬೇಕು ಅಂತಂದರೆ ಇನ್ನೂ 2 ಎಕ್ಸ್ಟ್ರಾ, ಅಂದರೆ ಎವ್ರಿ ಸಾಟರ್ಡೆ ಸಂಡೇ ರಜಾ ಬೇಕು, 5 ದಿನ ಕೆಲಸಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋಂಥ ಬೇಡಿಕೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೇಳ್ತೀನಿ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಹತ್ರ. ಸುಷ್ಮಿತಾ, ಈಗ 4 ದಿನ ಸಾಲು ರಜೆಯ 3 ದಿನ ಸಾಲು ರಜೆಯ ಜೊತೆಗೆ 1 ಎಕ್ಸ್ಟ್ರಾ ಬ್ಯಾಂಕ್ ಮುಷ್ಕರದಿಂದಾಗಿ ಇದರಿಂದ ಜನಸಾಮಾನ್ಯರಿಗೂ ಒಂದು ರೀತಿಯಾಗಿ ತೊಂದರೆ, ಜೊತೆಗೆ ಮುಷ್ಕರದ ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಸಂಬಂಧಪಟ್ಟಂಥ ಏನೇನು ಚರ್ಚೆ ಆಗ್ತಾ ಇದ್ದಾವೆ, ಜೊತೆಗೆ ಮುಷ್ಕರ ಯಾವ ರೀತಿ ಮಾಡ್ತಾರಂತೆ? ನಾಳೆಯಿಂದ ಒಟ್ಟು 3 ದಿನಗಳ ಕಾಲ ರಜೆ ಇದೆ, ಅಂದ್ರೆ ಸರ್ಕಾರಿ ರಜೆ ಇದೆ. ಅದಾದ ನಂತರ 27ನೇ ತಾರೀಕು ದೇಶದಾದ್ಯಂತ ಮುಷ್ಕರಕ್ಕೆ ಬ್ಯಾಂಕ್ ನೌಕರರು ಕರೆ ಕೊಟ್ಟಿರುವಂತದ್ದು. ಅಂದ್ರೆ ನಾಳೆ 4ನೇ ಶನಿವಾರ ಸರ್ಕಾರಿ ರಜೆ ಇರೋ ಕಾರಣದಿಂದಾಗಿ ಬ್ಯಾಂಕ್ಗಳು ಕೂಡ ಕರ್ತವ್ಯವನ್ನ ನಿರ್ವಹಿಸೋದಿಲ್ಲ. ಅದಾದ ನಂತರ ಭಾನುವಾರ ಹಾಗೆ 26ನೇ ತಾರೀಕು ಗಣರಾಜ್ಯೋತ್ಸವ ಇದೆ. ಈ 3 ರಜಾ ಆದ ನಂತರ ಮಂಗಳವಾರ ಮುಷ್ಕರಕ್ಕೆ ಬ್ಯಾಂಕ್ ನೌಕರರು ಮುಂದಾಗಿರುವಂತದ್ದು. ಪ್ರಮುಖವಾಗಿ ಇವರ ಬೇಡಿಕೆ ಏನು ಅಂತ ಹೇಳಿದ್ರೆ, ವಾರದಲ್ಲಿ 5 ದಿನ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ 2ನೇ ಶನಿವಾರ ಹಾಗೆ 4ನೇ ಶನಿವಾರನ ಹೊರತುಪಡಿಸಿ 1ನೇ ಶನಿವಾರ ಹಾಗೆ 3ನೇ ಶನಿವಾರ ಇವರು ಕೆಲಸವನ್ನ ಮಾಡ್ಬೇಕಾಗತ್ತೆ. ಸೊ ಹೀಗಾಗಿ ಇದನ್ನು ಕೂಡ ನಮ್ಗೆ ರಜೆಯನ್ನ ನೀಡಿ ಅಂತ ಹೇಳಿದ್ರೆ, ಅಧಿಕವಾಗಿ ಕೆಲಸದ ಒತ್ತಡ ಇರೋದ್ರಿಂದಾಗಿ ನಮ್ಗೆ ವಾರಾಂತ್ಯದಲ್ಲಿ 2 ದಿನ ರಜೆಯನ್ನ ನೀಡಿ ಅಂತ ಹೇಳಿ ಆಗ್ರಹಿಸಿ ದೇಶದಾದ್ಯಂತ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಎಲ್ಲಾ ಸಾರ್ವಜನಿಕರು ಕೂಡ, ದೇಶದಾದ್ಯಂತ ಇರುವ ಎಲ್ಲಾ ಸಾರ್ವಜನಿಕರು ಕೂಡ ತಮ್ಮ ಬ್ಯಾಂಕ್ ಕೆಲಸಗಳು ಏನೇನಿದೆ ಅವೆಲ್ಲವನ್ನು ಕೂಡ ಇವತ್ತೇ ಮುಗಿಸ್ಕೊಳ್ಬೇಕಾಗತ್ತೆ. ಯಾವುದೇ ರೀತಿ ಮೊಬೈಲ್ ಬ್ಯಾಂಕಿಂಗ್ ಆಗಿರ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಇದು ಯಾವುದಕ್ಕೂ ಕೂಡ ಸಮಸ್ಯೆ ಇರೋದಿಲ್ಲ. ಇದನ್ನ ಹೊರತುಪಡಿಸಿ ಚೆಕ್ ಕ್ಲಿಯರೆನ್ಸ್ ಆಗಿರ್ಬೋದು, ಹಣವನ್ನ ಏನಾದ್ರು ವಿತ್ಡ್ರಾ ಮಾಡ್ಬೇಕಾಗಿರ್ಬೋದು, ಅಥವಾ ಡಿಮ್ಯಾಂಡ್ ಡ್ರಾಫ್ಟ್, ಇವೆಲ್ಲವನ್ನು ಸೇರಿ ಏನೆಲ್ಲ ಕೆಲಸ ಇದೆ ಅದನ್ನ ಇವತ್ತೇ ಮುಗಿಸ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಬ್ಯಾಂಕ್ ಓಪನ್ ಆಗುವಂತದ್ದು ಬುಧವಾರ. ಸೊ ಹೀಗಾಗಿ ಒಟ್ಟು 4 ದಿನಗಳ ಕಾಲ ಯಾವುದೇ ರೀತಿಯಲ್ಲೂ ಕೂಡ ಬ್ಯಾಂಕ್ ಸೇವೆಗಳು ಲಭ್ಯ ಇರೋದಿಲ್ಲ. ಹಾಗೆ ಇವರ ಬೇಡಿಕೆಯನ್ನ ಎಷ್ಟರ ಮಟ್ಟಿಗೆ ಕೇಂದ್ರ ಸರ್ಕಾರ ಇವರ ಬೇಡಿಕೆನ ಈಡೇರಿಸುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಶರತ್. ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.